ನಾನು ಅಂಗಡಿಗೆ ಬಂದ್ರೆ ಸುಮ್ ಕುಂದ್ರತ್ತೀನಿ ಏನ್ ಮಾಡ್ತಿ? ಹವಾ ಹಾಕ್ತಿಲ್ಲ ಹವಾ ಎದಕ್ಕೆ? ಟ್ಯೂಬ್ಗೆ. ಈಗ ಅಲ್ಲಿ ಬಾದಾಮಿ ಕ್ಯಾಂಪ್ ಮುಗಿದ ಕೂಡಲೇ ಇಲ್ಲಿ ಬಂದಿದ್ದೀರಿ? ಇಲ್ಲ ಸರ್, ಬಾದಾಮಿ ಮುಗಿದು ಮೈಲಾರ ಮುಗಿದ ಮೇಲೆ ಕೊಟ್ಟೂರು ಮುಗಿದ ಮೇಲೆ ಇಲ್ಲಿ ನಾವು ಡಬಲ್ ಮೀನಿಂಗು ಡ್ಯಾನ್ಸು ಇಂಥದ್ದೇನಾರ ಇಲ್ಲಿ ಮಾಡಿಸಿದ್ರೆ ಮಕ್ಕಂಡು ಬಿಡೋದೆ. ಫ್ಲಾಪ್ ಸರ್, ಏನೇನೂ ಕಲೆಕ್ಷನ್ ಆಗಲ್ಲ ಇಲ್ಲಿ. ತಿರ್ಸಿಯಲ್ಲಿ ಖಂಡಿತವಾಗಿಯೂ ದುಡ್ಡಾಗಲ್ಲ ಸರ್. ಆ ವಿಲನ್ಗೆ ಬೈಯೋದು, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿಲ್ಲ ನೀನು ಅಂಥೇಳಿ ಬೈಯೋದಿದೆ ಅವನಿಗೆ. ಅದು ಒಂದು ಬೇಡ ಅಂತ ಹೇಳಿದ್ರು. ಅದು ನಾವು ನೀನು ಒಳ್ಳೆ ರಕ್ತಕ್ಕೆ ಹುಟ್ಟಿದವನಲ್ಲ ಅಂತ ಮಾಡ್ಕೊಳ್ರಿ ಅಂತ ಹೇಳಿದ್ದೀನಿ ಸರ್. ಇದು 6.5 7 ಲಕ್ಷ ನಾಟಕ ಆರಂಭ ಮಾಡಕ್ಕೆ ಬರ್ತದೆ, ಬೇಕು ಖರ್ಚು ಬರ್ತದೆ. ನಿಮ್ಮ ಕುಂಟಕೋಣ ಮೂಕಜಾಣ ಆ ದುಡ್ಡು ತಿನ್ಲಾರ್ದವರೇ ಪಾಪಿಗಳು. ನಮ್ಮ ಕನ್ನಡಿಗರಿಗೂ ಕೂಡ ವಿದೇಶದಲ್ಲಿ ನೋಡ್ತಾರೆ. ಇಬ್ಬರು ಕೂಡಿ ಬಾವಿ ತೋಡಿ ನೀರು ಬಿಟ್ಟು ಮಾಡಿ ಆಕಾರ ಮಾಡಿ ನಾವು ಪಾಠ ಮಾಡೋಣ. ನೋಡಿ, ನಾವು ಬಾದಾಮಿ ಜಾತ್ರೆಗೆ ರಾತ್ರಿ ನಾಟಕ ನಡೆಯೋ ಟೈಮ್ಗೆ ಹೋಗಿದ್ವಿ. ಈಗ ಮಧ್ಯಾಹ್ನ ಬಂದಿದ್ದೀವಿ ಇಲ್ಲಿಗೆ ಫಾರ್ ಎ ಚೇಂಜು. ನೋಡಿ ಇಲ್ಲಿ ಕೂತ್ಕೊಳ್ಳಿ ಅಣ್ಣ, ಕೂತ್ಕೊಳ್ಳಿ. ಕೂತ್ಕೊರಪ್ಪ, ಇದ್ದಂಗೆ ಇರಬೇಕು, ಹೆಂಗಿರ್ತದೆ ಹಂಗೆ ಇರಬೇಕು. ಲೈಟ್ ಹಾಕಿ ಸ್ವಲ್ಪ. ಈ ಊರಿನ ಒಂದು ವೈಶಿಷ್ಟ್ಯ ಏನು, ಇಲ್ಲಿ ನಾವು ಡಬಲ್ ಮೀನಿಂಗು ಡ್ಯಾನ್ಸು ಇಂಥದ್ದೇನಾರ ಇಲ್ಲಿ ಮಾಡಿಸಿದ್ರೆ ಮಕ್ಕಂಡು ಬಿಡೋದೆ. ಫುಲ್ ಫ್ಲಾಪ್ ಸರ್, ಏನೇನೂ ಕಲೆಕ್ಷನ್ ಆಗಲ್ಲ ಇಲ್ಲಿ. ಇಲ್ಲಿ ಜನಗಳು ಭಾಳ ಬುದ್ಧಿವಂತರು. ಇಲ್ಲಿ ಹೆಂಗಂತಂದರೆ ಜೋಗ್ಯರ ಓಣಿಯಲ್ಲಿ ಸೂಜಿ ಮಾರಿದಂತೆ. ಅಂದರೆ ಸೂಜಿನೇ ಮಾಡೋರು ಇರ್ತಾರೆ, ಅಲ್ಲೇ ನಾವು ಸೂಜಿಗಳು ಮಾರ್ತೀವಿ ಅಂತ. ಓಹೋ, ಸೂಜಿ ಮಾರೋ ಓಣಿಗೋ ಸೂಜಿ ಮಾರ್ದಂಗೆ. ಇಲ್ಲಿ ನಾವು ಏನಾದ್ರು ಡಬಲ್ ಮೀನಿಂಗು ಅಂಥದ್ದು ಏನಾದರೂ ಇದ್ದರೆ ಸಿರ್ಸಿಯಲ್ಲಿ ಖಂಡಿತವಾಗಿಯೂ ದುಡ್ಡಾಗಲ್ಲ ಸರ್. ಇಲ್ಲಿ ಮನೆ ಮಂದಿಯೆಲ್ಲ ಕೂತ್ಕೊಂಡು ನೋಡುವಂಥ ಒಂದು ಸರಳವಾದ ಹಾಸ್ಯ ಒಳ್ಳೆ ನಾಟಕ ಇದ್ದರೆ ಇಲ್ಲಿ ಖಂಡಿತವಾಗಿಯೂ ದುಡ್ಡಾಗತ್ತೆ ಸರ್. ಓಕೆ. ಸೊ ಇಲ್ಲಿ ಯಾವ ನಾಟಕ ಈಗ ಅದೇ ಸರ್, ಮುತ್ತಿನಂತ ಅತ್ತಿಗೆ. ಅದೇ ಅಲ್ಲಿ ಮಾಡಿದಾಗ ಬಾದಾಮಿಲಿ ಮಾಡಿದಾಗ ಬೇರೆ ಫಾರ್ಮ್ಯಾಟು ಇಲ್ಲ ಸರ್, ಇಲ್ಲ. ನಮ್ದು ಒಂದೇ ಇರ್ತದೆ. ಅಂದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ನಮ್ಮ ನಾಟಕ ನಡಿಬೇಕು ಅಂತ ಹೇಳಿ ನಾನು ಮೊದಲೇ ಏನಂತಂದ್ರೆ, ನಾವು ಉತ್ತರ ಕರ್ನಾಟಕದಲ್ಲೂ ಡಬಲ್ ಮೀನಿಂಗ್ ಇಲ್ಲ, ಇಲ್ಲೂ ಡಬಲ್ ಮೀನಿಂಗ್ ಇಲ್ಲ, ಎಲ್ಲೂ ಇಲ್ಲ. ಇಡೀ ಕರ್ನಾಟಕದಲ್ಲಿ ನಾನು ಎಲ್ಲಿ ಹಾಕಿದ್ರು ಕಂಪನಿ ನಡೀತದೆ. ಏನ್ರಿ ಇದು ವಿಚಿತ್ರ? ಇವನ್ನ ನೋಡಿದ ಕೂಡ ಸಿಟ್ನಾಗ ಇರ್ತಿದ, ಹಲ್ಲಾಗ ಕಡಿತಿದ. ಈಗ ಅಕ್ಕ ತಮ್ಮ ಅಣ್ಣ ತಂಗಿ ಅನ್ನಕತ್ತಾನಲ್ರಿ. ಒಂದು ಏರಿಯಾ ನಾವು ಗಮನದಲ್ಲಿ ಇಟ್ಕೊಂಡು, ಆ ಜನನ ಗಮನದಲ್ಲಿ ಇಟ್ಕೊಂಡು, ಆ ಡಬಲ್ ಮೀನಿಂಗ್ ಬರೆದು ಅಲ್ಲಿ ಹುಯ್ಯಿ ಅಂತ ದುಡ್ಡು ಆಯಿತು ಅಂತ ಹೇಳಿ ಎಂಥದೋ ನಾಟಕಕ್ಕೆ ಹೆಸರಿಟ್ಕೊಂಡು ಏನೇನೋ ಮಾಡ್ತೀವಿ ಅಂತಂದರೆ ಇಲ್ಲಿ ಆಗಲ್ಲ ಸರ್. ಆ ಕಡೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಆಗುತ್ತೆ, ಪರವಾಗಿಲ್ಲ, ಕೆಲವು ಕಂಪನಿಗಳಿಗೆ ದುಡ್ಡು ಆಗುತ್ತೆ, ಹಂಗೂ ಆಡಿದ್ರೆ ಆಗುತ್ತೆ. ಆದರೆ ಇಲ್ಲಿ ಹಂಗೆ ಆಡಿದ್ರೆ ಏನೇನೂ ಆಗಲ್ಲ ಸರ್. ಓಕೆ. ಇಲ್ಲಿ ಏನಂತಂದರೆ ಆಡಿಯನ್ಸು ನಮಗೆ ಫೋನ್ ಮಾಡಿ ಹೇಳ್ತಾರೆ. ನಾವು ವಿಡಿಯೋ ಬಿಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಬಿಡ್ತೀವಿ, ಮೊದಲೇ ಬಿಡ್ತೀವಿ. ಫುಲ್ ನಾಟಕ? ಹೌದೌದು, ಫುಲ್ ಬಿಡ್ತೀವಿ ನಾವು ಸರ್. ಅದೇ ನಾನು ಕೇಳಬೇಕು ಕೂಡ, ಫುಲ್ ನಾಟಕ ಯೂಟ್ಯೂಬ್ ಹಾಕ್ಬಿಡ್ತೀರಲ್ಲ? ಹೌದು. ಆ ಜಾತ್ರೆ ತಗೊಂಡಾಗ ಲೈವ್ ಆಗು ಪರ್ಫಾರ್ಮ್ ಮಾಡ್ತೀರಿ. ಯಾರು ಬರ್ತಾರೆ ಜನ ಯೂಟ್ಯೂಬ್ ನೋಡ್ಕೊಂಡು ಸುಮ್ಮನಾಗಲ್ವಾ? ಇಲ್ಲ ಸರ್, ಇಲ್ಲ, ಹಂಗೆ ಯಾವತ್ತೂ ನನಗೆ ನಷ್ಟ ಆಗಿಲ್ಲ. ಖಂಡಿತವಾಗಿಯೂ ದುಡ್ಡಾಗುತ್ತೆ ಸರ್. ಅಲ್ಲಿ ನೋಡ್ಕೊಂಡ ಮೇಲೂ ಪ್ರಚಾರ, ಒಳ್ಳೆ ನಾಟಕ ಇದೆ ಅಂತ ಪ್ರಚಾರ ಸಿಗ್ತದೆ ಅಂತ ನನ್ನ ಭಾವನೆ. ಯಾಕೆ ನಾನು ಇಡೀ ನಾಟಕ ಬಿಡ್ತೀನಿ ಅಂತಂದ್ರೆ, ತುಂಡು ನಾಟಕ ಬಿಟ್ರೆ ಪೂರ್ತಿ ನಾಟಕ ನೋಡಕ್ಕಾಗಲ್ಲ. ನಾವಿಲ್ಲಿ ಕರ್ನಾಟಕದಲ್ಲಿ ಯಾವ್ದೋ ಮೂಲೆಯಲ್ಲಿ ನಾಟಕ ಆಡ್ತಿರ್ತೀವಿ. ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ನಾಟಕ ನೋಡೋರು ಇರ್ತಾರೆ. ಹೌದು. ಅವ್ರೇನ್ ಮಾಡ್ತಾರೆ, ಟಿವಿಗೆ ಹಾಕೊಂಡು ಅವ್ರ ನಾಟಕ ನೋಡಿ ಸಂತೋಷ ಪಡ್ತಾರೆ. ವಿದೇಶದಲ್ಲಿಯೂ ಕೂಡ ನಾಟಕ ನೋಡ್ತಾರೆ, ಅವ್ರ ಭಾಷೆಗೆ ತರ್ಜುಮೆ ಮಾಡ್ಕೋತಾರೆ. ಈಗ ಉದಾಹರಣೆಗಾಗಿ ಅವರು ಇಂಗ್ಲಿಷ್ ಭಾಷೆ ಮಾಡೋರು ಇದ್ರು, ನಮ್ಮ ನಾಟಕನ ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿಕೊಂಡು ಅವ್ರು ಆ ನಾಟಕನ ನೋಡ್ತಾರೆ. ನನ್ಗೆ ಎಷ್ಟೋ ಫೋನ್ಗಳು ಬರ್ತದೆ ವಿದೇಶಗಳಿಂದ. ಹೌದು ಸರ್, ಫೋನ್ ಮಾಡ್ತಾರೆ, ಇಲ್ಲ ನಿಮ್ಮ ನಾಟಕ ತುಂಬ ಚೆನ್ನಾಗಿದೆ, ಈ ರೀತಿಯಾಗಿದೆ, ಹೀಗೆ ಎಲ್ಲ ಹೇಳ್ತಾರೆ. ನನಗೆ ಇಂಗ್ಲೀಷ್ ಪೂರ್ತಿ ಅರ್ಥ ಆಗಲ್ಲ, ಅರ್ಧಂಬರ್ಧ ಏನೇನೋ ಮಾತಾಡಿ ಸುಮ್ಮನೆ ಆಗಿಬಿಡ್ತೀನಿ. ನಾನು ಪೂರ್ತಿ ಇಂಗ್ಲೀಷ್ ಬರಲ್ಲ ನನಗೆ. ನಮ್ಮ ಕನ್ನಡಿಗರಿಗೂ ಕೂಡ ವಿದೇಶದಲ್ಲಿ ನೋಡ್ತಾರೆ, ಅವರು ಕನ್ನಡ ಮಾತಾಡ್ತಾರೆ. ಮತ್ತು ನಮ್ಮ ಭಾರತ ದೇಶದಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿರೋ ಜನ ಏನಂತಂದರೆ ಇಡೀ ನಾಟಕ ನೋಡ್ತಾರೆ. ಅದಕ್ಕಾಗಿ ನಾನೇನು ಮಾಡ್ತೀನಿ, ಇಡೀ ನಾಟಕವನ್ನು ಅಂದರೆ ಕಾಮಿಡಿ ಸಪ್ರೇಟು, ಆಮೇಲೆ ಸ್ಟೋರಿ ಸಪ್ರೇಟು, ಆಮೇಲೆ ಎರಡೂ ಇದ್ದಿರೋದು. ಹಾಗೆ 3 ತಾಸಿನ ನಾಟಕ, 1.5 ತಾಸಿನ ನಾಟಕ, ಈ ಥರ. ಕಾಮಿಡಿನೇ ನೋಡ್ಬೇಕನ್ನೋರು ಕಾಮಿಡಿ ನೋಡಲಿ, ಟಿವಿಗೆ ಹಾಕ್ಕೊಂಡು. ಕಾಮಿಡಿನೇ ಸಪ್ರೇಟ್ ಇರುತ್ತೆ, ಸಪ್ರೇಟ್ ಮಾಡ್ಕೊಂಡು ಬಿಡ್ತೀನಿ. ಹಾಂ ಸರ್. ಆಮೇಲೆ ಸ್ಟೋರಿ ಸಪ್ರೇಟ್ ಇರ್ತದೆ, ಆಮೇಲೆ ಇಡೀ ನಾಟಕನೂ ಇರ್ತದೆ. ಹಂಗೆ ನೋಡಲಿ ಅನ್ನೋಂಥ ಉದ್ದೇಶ. ನನಗೆ ಯಾವುದು ಎಲ್ಲಿ ಹೊಡೆತ ಬಿದ್ದಿಲ್ಲ ಸರ್ ಇದುವರೆಗೂ. ಅವು ಹೆಂಗಿರ್ತಾವ? ಅವು ರಟ್ಟಿನೂ ಇರ್ತಾವ, ತಗಡಿನೂ ಇರ್ತಾವ. ನಿಮ್ಮ ಮಗುನ ತಾಂಬರ್ದು ಇರ್ತಾವೆ ನೋಡಿ. ಆ್ಯಕ್ಚುಲಿ ತುಂಬ ಜನ ಅದನ್ನ ನೆಗೆಟಿವ್, ಯೂಟ್ಯೂಬ್ಗೆ ನಾಟಕ ಅಪ್ಲೋಡ್ ಮಾಡೋದು ನೆಗೆಟಿವ್ ಅನ್ಕೊಳ್ಳೋ ಟೈಮಲ್ಲಿ ನೀವು ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದ್ದೀರಾ. ಹೌದು, ಆಗ್ತಾ ಇದೆಯಲ್ಲ ಸರ್, ನನಗೆ ಆಗ್ತಾ ಇದೆಯಲ್ಲ. ನನಗೆ ಆಗಿಲ್ಲ ಅಂತಂದ್ರೆ ನಾನು ಅದನ್ನು ಆ ರೀತಿಯಾಗಿ ಬಿಡ್ತಿರ್ಲಿಲ್ಲ. ಈ ಯೂಟ್ಯೂಬ್ ಇದೆಲ್ಲ ನಿಮ್ಗೆ ಗೊತ್ತಾಗಿದ್ದು ಅಥವಾ ಯೂಟ್ಯೂಬ್ಗೆಲ್ಲ ಬಂದಿದ್ದು ಮಕ್ಕಳು ಬಂದಮೇಲೆ? ಸುಜಾತ ಅವರು ಮತ್ತೆ ಅವರೆಲ್ಲ ಬಂದ್ಮೇಲೆ ಅಥವಾ ಮೊದಲೇ ನೀವೇ ಯೂಟ್ಯೂಬ್ ಗೊತ್ತಿಲ್ಲ? ಇಲ್ಲ ಸರ್, ನನಗೇನೂ ಗೊತ್ತಿಲ್ಲ.
ಯೂಟ್ಯೂಬಲ್ಲಿ ನನಗೆ ಒಂದು ಹುಡುಗ ಇಲ್ಕಲಲ್ಲಿ ಭೇಟಿಯಾದ, ಒಂದು 18 ವರ್ಷದ ಹುಡುಗ, ಅಂದರೆ ಸೆಕೆಂಡ್ ಲಾಕ್ಡೌನ್ ಆದಮೇಲೆ ಭೇಟಿಯಾಗಿ ಏನಂದ, ಸರ್ ನಿಮ್ಗೆ ಎಷ್ಟು ದುಡ್ಡು ಬಂದಿದೆ ಯೂಟ್ಯೂಬಿಂದ ಅಂತ ಕೇಳ್ದ. ನನಗೆ ಆ ದುಡ್ಡಪ್ಪ ಅಂತಂದೆ ನಾನು. ಏನು ಸರ್ ನಿಮ್ಮ ಕುಂಟ ಕೋಣ ಮೂಕಜಾಣ, ಆ ದುಡ್ಡು ತಿನ್ನಲಾರ್ದವರೇ ಪಾಪಿಗಳು. ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಆ ನಾಟಕ ಹೋಗ್ತದೆ, ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅದರಲ್ಲಿ ಸಿಕ್ಕಾಪಟ್ಟಿ ಇದು ಬಂದರೆ ಏನಂತಂದರೆ ಇದು ಸಬ್ಸ್ಕ್ರೈಬರ್ ಸುಮಾರು 1.5 ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ, ನಿಮ್ಗೆ ದುಡ್ಡು ಹೆಂಗೆ ಬರಲ್ಲ ಅಂತ ಕೇಳ್ದವನು. ಇಲ್ಲಪ್ಪ ನನಗೇನು ದುಡ್ಡು ಬಂದಿಲ್ಲ, ಅದೇನೋ ಮಾಡ್ತಾನೆ ಒಂದು ಹುಡುಗ ನಮ್ಮ ಹತ್ರ ಶುಚಿಗೋಡ್ದವನದ್ದನ, ಅವನಿಗೆ ಕರಿತೀನಿ ಕೇಳು ಅಂತಂದೆ ನಾನು. ಅವನಿಗೆ ಕರೆದೆ ಏನಪ್ಪ ದುಡ್ಡು ಬರ್ತದೆ ಅಂತ ಹೇಳ್ತಾರೆ, ಏನು ಇಲ್ಲ ರೀ ದುಡ್ಡು ನಮ್ಮ ಅವನ ಅಕೌಂಟ್ ಕೊಟ್ಟಿದ್ದೆ ನಾನು, ನಮ್ಮ ತಾಯಿ ಅಕೌಂಟು, ನನಗೆ ಗೊತ್ತಿಲ್ಲ ಅಂತಂದ್ಬಿಟ್ಟ ಅವನು. ಆವಾಗ ಇಲ್ಲ ಸರ್ ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ದಯವಿಟ್ಟು ನಿಮ್ಗೊಂದು ಚಾನಲ್ ಮಾಡಿ ಕೊಡ್ತೀನಿ ನಾನು, ಯಾರು ಕಂಡಿದ್ದಾರೆ ಅಪ್ಲೋಡ್ ಮಾಡಿಸ್ಕೊಂಡು ಹೋಗಿ ಅಂತ ಆ ಹುಡುಗ ಚಾನಲ್ ಮಾಡಿಕೊಟ್ಟ ನನಗೆ. 18 ವರ್ಷ ಹುಡುಗ? ಹೌದು ಸರ್, ಚಿಕ್ಕ ಹುಡುಗ? ಹೌದೌದು ಸರ್. ನೋಡ್ರಿ ಯಪ್ಪ, ಅವನು ಮಾಡಿಕೊಟ್ಟ ಸರ್. ಆಮೇಲೆ ಈಗ 2,15,000 ಚಿಲ್ಲರೆ ಸಬ್ಸ್ಕ್ರೈಬರ್ ಅದಾರ. ಮೊದಲಿಗೆ 1,50,000 ಸಬ್ಸ್ಕ್ರೈಬರ್ ಆಗಿದ್ರು, ಅದರಿಂದ ನನಗೇನು ದುಡ್ಡು ಬಂದಿಲ್ಲ. ಆಮೇಲೆ ಈಗೇನಂದ್ರೆ ನಾನು ಅದ್ರ ಸಲುವಾಗಿ ಅಂತ ಯೂಟ್ಯೂಬ್ಗೋಸ್ಕರ ನಾನೇನು ಯೂಟ್ಯೂಬಲ್ಲಿ ಕಾಸು ಮಾಡಬೇಕು ಅಂತ ಮಾಡಿಲ್ಲ. ನಮ್ಮ ನಾಟಕ ಇನ್ನೊಬ್ರು ನೋಡ್ಲೇನಂತ ಉದ್ದೇಶ ಬಿಟ್ಟರೆ ಮತ್ತೇನಿಲ್ಲ. ನಾವು ನಾಟಕ ಆಡೋಕ್ಕೆ ನಮ್ಮ ಉಪಜೀವನ ಸಲುವಾಗಿ ನಾವು ನಾಟಕ ಆಡ್ತೀವಿ, ಅದನ್ನೇ ವಿಡಿಯೋ ಮಾಡಿ ಅದಕ್ಕೆ ಅಪ್ಲೋಡ್ ಮಾಡ್ತೀವಿ. ಅದ್ರ ಸಲುವಾಗಿ ಶ್ರಮ ನಮ್ದಿಲ್ಲ. ಬೇರೆ ಯೂಟ್ಯೂಬರ್ಸ್ ಹಂಗಿಲ್ಲ. ಉದಾಹರಣೆಗಾಗಿ ನೀವು ನೋಡಿ, ಕರ್ನಾಟಕ ತುಂಬ ತಿರುಗಾಡಿ ಎಷ್ಟು ಕಷ್ಟಪಡ್ತೀರಿ ಅಂದರೆ ದಿನಕ್ಕೆ 2-3 ವಿಡಿಯೋ ಬಿಡ್ತೀರಿ. ಹೌದು ಸರ್, ಭಾಳ ಕಷ್ಟಪಡ್ತೀರಿ. ಅದಕ್ಕೆ ಖರ್ಚು ಇರ್ತದೆ ನಿಮ್ಮದು. ನಿಮ್ಮ ಗಾಡಿ ತಗೊಂಡು ಹೋಗ್ಬೇಕು, ನಿಮ್ಮ ಊಟ ವಸತಿ ಅದು ಇದು ಎಲ್ಲ, ನಿಮ್ಮ ಜೊತೆಯಲ್ಲಿ ಏನಂತಂದರೆ ಕ್ಯಾಮ್ರಾಮೆನ್ನು ಇತರರು ಎಲ್ಲ, ನಿಮ್ಮ ಗಾಡಿ ಡೀಸೆಲ್ಲು ಎಲ್ಲ ಇರ್ತದೆ. ನಮ್ದು ಏನೂ ಇರಲ್ಲ ಸರ್. ನಮ್ದು ಎಷ್ಟು ಬಂದರೂ ಲಾಭನೇ. ಅದು ಬಂದಿದ್ದೆಲ್ಲ ಬೋನಸ್ಸೇ. ಅಂದರೆ ಅವರಿಗೆ ಒಂಚೂರು ಯಾರು ಮಾಡ್ತಾರೆ ಅವ್ರಿಗೆ ಒಂಚೂರು ಕೊಟ್ಟಿರ್ತೀವಿ, ಹಿಂಗೆಲ್ಲ ಇದನ್ನು ಮಾಡ್ತಿದ್ವಿ. ವೆರಿ ಗುಡ್. ಆದ್ರೆ ಅದಕ್ಕಂತ ಯೂಟ್ಯೂಬಿಗಂತ ನಾನೇನೂ ಮಾಡಲ್ಲ ಸರ್. 3 ಸಲ ನಮ್ಮ ಹಿತ್ತಲ ಬಾಯಾಗ ಹೋಗಿ ಬಿದ್ದಾಳಕಿ ಹೆಣ್ಮಗಳ್ರಿ, ನಾನು ಜಿಗದ್ ಎತ್ಕೊಂಬಂದೇನಕಿನ್ನ. ನೀವು ಅದೇ ನೋಡಿ, ಕಾಲಕ್ಕೆ ತಕ್ಕಂಗೆ ಅಪ್ಡೇಟ್ ಆಗ್ತಾ ಇದ್ದೀರಿ ನೋಡಿ ನೀವು. ಯೂಟ್ಯೂಬ್ ಅಂದರೆ ಯೂಟ್ಯೂಬ್ ಹೋಗ್ತೀರಿ, ಫೇಸ್ಬುಕ್ಕಲ್ಲೂ ಇದ್ದೀರಿ, ರಾಜಣ್ಣ ಅಂತ ಹೇಳಿ ಟೈಪ್ ಮಾಡ್ರೆ ಬಂದ್ಬಿಡ್ತೀರಿ. ಹೌದೌದು, ಗೊತ್ತು. ಹೇಗಿದೆ? ಎಷ್ಟು ದಿನ ಆಯ್ತು ನೀವು ಬಂದು ಕ್ಯಾಂಪಕ್ಕೆ? ಇಲ್ಲಿ ಸರ್ 24ಕ್ಕೆ ಆರಂಭ ಆಗಿದೆ ಕ್ಯಾಂಪು. ಫೆಬ್ರವರಿ 24. ಫೆಬ್ರವರಿ 20. ಯಾವತ್ತು ನಿಮ್ಮ ಕೊನೆ ದಿನ? ನಮ್ಮದು ಇಲ್ಲಿ ನಾವು ಹೆಚ್ಚಾನೆಚ್ಚು ಅಂತಂದರೆ 2-3 ತಿಂಗಳು ಇರ್ತೀವಿ ಸರ್. ಮಳೆಗಾಲ ಬರೋವರೆಗೂ ಇರ್ತೀವಿ ಇಲ್ಲಿ. ಅಪ್ ಟು ಮೇ ಜೂನ್? ಮೇ ಎಂಡ್ ಸರ್. ಮೇ ಎಂಡಿಗೆ ಹೋಗ್ಬೇಕು ನಾವು ಇಲ್ಲಿಂದ. ಜೂನಕ್ಕಿದ್ರೆ ಕಲೆಕ್ಷನ್ ಆಗುತ್ತೆ, ಬಟ್ ಇದು ಮಳೆ ಬರ್ತದಲ್ಲ ಸರ್, ಮಳೆ ಜಾಸ್ತಿ ಈ ಕಡೆ. ಹೌದು, ಮಲೆನಾಡು ಸರ್. ಓಕೆ. ಅದಕ್ಕೇನಂತಂದರೆ ನಾವು ಇರ್ತೀವಿ ಸರ್, ಒಮ್ಮೊಮ್ಮೆ 2 ತಿಂಗಳು ಇರ್ತೀವಿ, 3 ತಿಂಗಳು ಇರ್ತೀವಿ. ಅಷ್ಟು ದಿನ ನಾಟಕ ಜನ ಡೈಲಿ ಶೋ ಇರುತ್ತೆ? ಡೈಲಿ 2 ಶೋ ಇರುತ್ತೆ ಸರ್. ಎಷ್ಟು ಗಂಟೆಗೆ? ಸಂಜೆ 6:15ಕ್ಕೆ ಮತ್ತು ರಾತ್ರಿ 9:45. ಓ, ಇಲ್ಲಿ ಬದಾಮಿ ಥರ 4 ಶೋ ಇಲ್ಲ? ಇಲ್ಲ ಸರ್, ಇಲ್ಲ. ಆಮೇಲೆ ಬದಾಮಿ ಗಿದಾಮಿ ಅಂದರೆ ಏಕದಮ್ ಏರಿ ಇಳ್ಕೊಂತ ಹೋಗ್ತಾವೆ. ಆ ಕಡೆ ಉತ್ತರ ಕರ್ನಾಟಕದ ಜಾತ್ರೆ ಒಮ್ಮೆಲೆ ಏರ್ತದೆ ಕಲೆಕ್ಷನ್, ಆಮೇಲೆ ಕಡಿಮೆ ಆಗ್ತಾ ಬರ್ತದೆ. ಇಲ್ಲಿ ಹಂಗಲ್ಲ, ಇಲ್ಲಿ ಕಡಿಮೆಯಿಂದ ಮೇಲೆ ಹೋಗ್ತದೆ. ಹೆಂಗಂತಂದ್ರೆ ಇಲ್ಲಿ ಜನಗಳೇನಂತಂದ್ರೆ ನಾಟಕವನ್ನ ನೋಡಿದವರು ಚೆನ್ನಾಗಿದೆ ಅಂತಂದಾಗ ಆವಾಗ ಹೋಗ್ತಾರೆ, ಇಲ್ಲ ಅಂತಂದ್ರೆ ಬರಲ್ಲ ಸರ್. ಅಕಸ್ಮಾತ್ ಇಲ್ಲೇನಾದ್ರೂ ಈ ಸಿಕ್ಕಾಪಟ್ಟೆ ಸೌಂಡು ಆ ಕಡೆ ಗತೆ ಏನಂತಂದ್ರೆ ಅದು ಏನೋ ಬೇಸ್ ಗೀಸ್ ಹಾಕ್ತಾರೆ, ಹಾಕಿ ಏನಾದ್ರು ಮಾಡಿ ಡಿಜೆ ಗೀಜೆ ಹಾಕಿ ಹಂಗೇನಾದ್ರು ಮಾಡಿದ್ರೆ ಇಲ್ಲಿ ಯಾರು ನೋಡಲ್ಲ ಸರ್. ಒಮ್ಮೆ ಎದ್ದೋಗ್ಬಿಟ್ರೆ ಅಂತಂದ್ರೆ ಸುಮ್ಮನೆ ಇವ್ರಿಗೆ ಏನನ್ನಲ್ಲ, ಅವರು ನಾಟಕದವ್ರಿಗೆ ಬೈಯಲ್ಲ ಅನ್ನಲ್ಲ, ಏನನ್ನಲ್ಲ, ಹೋಗ್ಬಿಡ್ತಾರೆ. ಓಕೆ. ನೀವು ಒಳಗಿನ ನೋಡುವ ಆಡಿಯನ್ಸಿಗೆ ನಾಟಕ ಆಡ್ತಿರೋ ಇಲ್ಲ ಹೊರಗಿನವ್ರಿಗೆ ನಾಟಕ ಆಡ್ತಿರೋ? ಯಾಕೆ ಅಷ್ಟು ಸೌಂಡು? ಸಣ್ಣ ಮಕ್ಕಳು ಕುಂತ್ರೆ ಏನಾಗಬೇಡ, ಅವ್ರ ಕಿವಿ ಸಣ್ಣ ಚಿಕ್ಕ ಮಕ್ಕಳು ಇರ್ತಾರೆ, ಪರದೆ ಇರ್ತದೆ, ಕಿವಿ ಪರದೆ ಏನಾಗಬೇಕು ಕೇಳ್ತಾರೆ. ಕೇಳ್ತಾರೆ. ಹಿಂಗೆಲ್ಲ ಮಾಡಬಾರ್ದು ನೀವು ಅಂತೇಳಿ ಹೇಳಿ ಹೋಗಿಬಿಡ್ತಾರೆ. ಮುಂದೆ ಯಾರು ಬರಲ್ಲ. ಆಮೇಲೆ ಹೊಲಸು ಶಬ್ದಗಳೇನಾದರೂ ಮಾತಾಡಿದ್ರು ಕಲಾವಿದರು ಆ ಕಡೆ ಅಂತ ತಿಳ್ಕೊಂಡು ಆ ಕಡೆ ಸೇಮ್ ನಾಟಕ ಇಲ್ಲೇನಾದರೂ ತಂದ್ರೆ ಅಂತಂದರೆ ಫಸ್ಟಿಗೆ ಬರ್ತಾರೆ, ಮುಂದೆ ಏನೂ ಆಗಲ್ಲ. ಕಥಮ್ ಮುಗ್ದೇ ಹೋಯ್ತು. ಅವ್ನು ಮಲ್ಕೊಂಡ್ಬಿಟ್ಟ, ಎಲ್ಲ ಹಾಕಿದ ಬಂಡವಾಳ ಎಲ್ಲ ಮುಗಿದೋಗ್ತದೆ. ಏನು ಅವನು ಏನಾದರೂ ಸಾಲ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಹೋಗ್ಬೇಕವ ಇಲ್ಲಿಂದ ಹೋಗ್ಬೇಕಂದ್ರೆ. ಹಾಗೆ ಸೊ ಇಲ್ಲಿ ಪ್ರೇಕ್ಷಕರು ಭಾಳ ಸೆನ್ಸಿಟಿವ್, ಭಾಳ ಬುದ್ಧಿವಂತರು ಸರ್, ಭಾಳ ಬುದ್ಧಿವಂತರು. ಆಮೇಲೆ ಅದೇ ಹೇಳಿದ್ನಲ್ಲ, ಈಗ ಈ ನಾಟಕದಲ್ಲಿ ಕೂಡ 1-2 ಶಬ್ದಗಳನ್ನ ಹೇಳಿದ್ರು. ಇಲ್ಲಿಯೂ ಕೂಡ ನನಗೆ ಒಬ್ಬರು ನಿನ್ನೆ ಬಂದಿರೋ ಅವರು ಯಜಮಾನರು, ಅವರು ಆ ಮಗು ಪ್ಯಾರಲೆಸ್ ಆಗಿದೆ, ಒಂದು ಇಷ್ಟು ಮಗು ಇದೆ, ಅದು ಹೆಣ್ಣು ಮಗು, ಅವಳನ್ನು ಕರ್ಕೊಂಡು ನಾಟಕಕ್ಕೆ ಬಂದು ಮತ್ತೆ ನಮ್ಗೆ ಹೇಳಿ ಹೋದ್ರು ಅವರು. ಅದು ಒಂದು ಡೈಲಾಗ್ ಏನು ಉಪಯೋಗ ಮಾಡಿದ್ದು ನಾವು ಅಂತಂದರೆ,
ಆ ವಿಲನ್ಗೆ ಬೈಯೋದು, ನೀನು ಒಬ್ಬ ಅಪ್ಪನಿಗೆ ಹುಟ್ಟಿಲ್ಲ ನೀನು ಅಂಥೇಳಿ ಬೈಯೋದಿದೆ ಅವನಿಗೆ, ಅವನು ಕೆಟ್ಟ ಮಾತಾಡಿದ ಸಲುವಾಗಿ. ಅದು ಒಂದು ಬೇಡ ಅಂತ ಹೇಳಿದ್ರು. ಅದು ನಾವು ನೀನು ಒಳ್ಳೆ ರಕ್ತಕ್ಕೆ ಹುಟ್ಟಿದವನಲ್ಲ ಅಂತ ಮಾಡ್ಕೊಳ್ರಿ ಅಂತ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಏನಂತಂದರೆ ಅತ್ತಿಗೆಗೆ ಅವ ಯಾರ್ದೋ ಮಾತು ಕೇಳಿಕೊಂಡು ಮೈದುನ ಬೈತಾನೆ, ಬೇವರ್ಷಿ ಅಂತ. ಮುತ್ತಿನದ ಅತ್ತಿಗೆಗೆ ಬೇವರ್ಷಿ ಅನ್ನೋ ಶಬ್ದ ಕೂಡ ಅನ್ನಿಸ್ಬೇಡ್ರಿ ನೀವು ಅವನ ಕಡೆಯಿಂದ, ಅದು ಸರಿ ಇಲ್ಲ, ಬೇರೆ ಶಬ್ದ ಮಾಡಿಕೊಳ್ರಿ ಅಂತ ಹೇಳಿದ್ರು. ಉಳಿದದ್ದು ಯಾವುದು ಏನೂ ಇಲ್ಲ. ಒಳ್ಳೆ ನಾಟಕ, ನಾವು ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲಿ ಡಬಲ್ ಮೀನಿಂಗ್ ಇಲ್ಲ, ಏನಿಲ್ಲ, ಭಾಳ ಸೂಕ್ತವಾಗಿದೆ ನಮ್ಮೂರಿಗೆ. ನಮ್ಮ ಸಿರಿಸಿ ಹಿಡಿತ ಸಿಕ್ಕಿದೆ ರಾಜಣ್ಣವ್ರು ನಿಮಗೆ ಅಂತಂದ್ರು ಅವರು. ಆ ಹಾಡೆಲ್ಲ ಇದೆಯಾ? ಯಾವುದು ಆ ಹಾಡು ಅವಿನಾಶ್ ಅಕ್ಕಲ್ಕೋಟು ಸುಜಾತ ಅವ್ರದ್ದು ಹಾಡೆಲ್ಲ ಇದೆ ಸರ್, ಅದೆಲ್ಲ ಇದೆ. ಅದೇನಿಲ್ಲ, ಅದೆಲ್ಲ ಎಲ್ಲ ಸೇಮ್, ಏನೂ ವ್ಯತ್ಯಾಸ ಇಲ್ಲ. ಇದಷ್ಟು ಹೇಳಿದ್ರು, ಮತ್ತೆ ಬಿಟ್ಟರೆ ಮತ್ತೇನು ಹೇಳಿಲ್ಲ. ಗ್ರೇಟ್. ಹಾಂ, ಇಲ್ಲಿ ಹಾಗೆ, ಇಲ್ಲಿ ಮೊದಲಿಗೆ ನೋಡಿ ಹೆಂಗೈತಿ ಅಂತ ತಿಳ್ಕೊಂಡು ಆಮೇಲೆ ಬರ್ತಾರೆ. ಆ ಕಡೆ ಮೊದಲಿಗೆ ನುಗ್ಗಿ ಬಿಡ್ತಾರೆ. ಹಾಗೆ ಇಲ್ಲಿ ಈಗ ಅಲ್ಲಿಗೂ ಭಾಳ ವ್ಯತ್ಯಾಸ. ಈಗ ಅಲ್ಲಿ ಬಾದಾಮಿ ಕ್ಯಾಂಪ್ ಮುಗಿದ ಕೂಡಲೇ ಇಲ್ಲಿ ಬಂದಿದ್ದೀರಿ? ಇಲ್ಲ ಸರ್, ಬಾದಾಮಿ ಮುಗಿದು ಮೈಲಾರ ಮುಗಿದ ಮೇಲೆ ಕೊಟ್ಟೂರು ಮುಗಿದ ಮೇಲೆ ಇಲ್ಲಿ. ಓಹೋ ಹ್ಞೂ ಸರ್. ಸೊ ಎಲ್ಲ ಜಾತ್ರೆಗಳನ್ನ ಟ್ರಾವೆಲ್ ಮಾಡ್ತಿದ್ದೀರಿ? ಎಲ್ಲ ಮಾಡ್ತೀವಿ ಸರ್. ನವೆಂಬರ್ಗೆ ನಾಟಕ ಹೊಸದು ಬರಿತೀನಿ, ನಾಟಕ ಸ್ಟೇಜ್ ಮಾಡ್ತೀನಿ. ಡಿಸೆಂಬರಿಂದ ಹೆಚ್ಚು ಕಡಿಮೆ ಮೇ ಹತ್ರ ಏಪ್ರಿಲ್ ಎಂಡ್ವರೆಗೂ ಒಂದೇ ನಾಟಕ ಆಡೋದು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ 5-6 ತಿಂಗಳು ಒಂದೇ ನಾಟಕ ಸರ್. ಆಮೇಲೆ ಏನು ಮಾಡ್ತಾರೆ? ಆಮೇಲೆ ಮತ್ತೆ ಮಳೆಗಾಲ ಕ್ಯಾಂಪ್ ಸರ್, ಸಿಟಿಗಳಲ್ಲಿ ಆಗ್ತೀವಿ. ಉದಾಹರಣೆ ಬೆಂಗಳೂರು ಗಾಂಧಿನಗರಕ್ಕೆ ಬರ್ತಿರಲ್ಲ? ಗಾಂಧಿನಗರಕ್ಕೆ ಬಂದಿದ್ವಿ, ಬೆಳಗಾಂ ಮಾಡಿದ್ವಿ, ಬೀದರ್ ಮಾಡಿದ್ವಿ, ಬಿಜಾಪುರ ಮಾಡಿದ್ವಿ, ಆಮೇಲೆ ಮೈಸೂರು ಮಾಡಿದ್ವಿ, ತುಮಕೂರು ಮಾಡಿದ್ವಿ, ಶಿವಮೊಗ್ಗ ಮಾಡಿದ್ವಿ. ಹಿಂಗೆಲ್ಲ ಕಡೆ. ಅಂದರೆ ಈ ರೆಡಿ ರಂಗಮಂದಿರಗಳಿಗೆ ಹೋಗ್ತೀರಿ? ಇಲ್ಲ ಸರ್, ಕ್ಯಾಂಪೇ ಸರ್. ಇದೇ ಕ್ಯಾಂಪೇ. ಆ ರಂಗಮಂದಿರಗಳ ಕತೆ ಭಾಳ ಹೀನಾಯ ಇದೆ ಸರ್ ನಮ್ಮ ಕರ್ನಾಟಕದಲ್ಲಿ. ಹೌದಾ? ಅದೇ ಗುಬ್ಬಿ ವೀರಣ್ಣದಲ್ಲಿ ಒಂದ್ಸಲ ನಾನು ಬಂದಿದ್ದೆನಲ್ಲ ಸರ್. ಗುಬ್ಬಿ ವೀರಣ್ಣ ರಂಗಮಂದಿರ ಒಂದು ಬಿಟ್ಟರೆ ಬಿಜಾಪುರದಲ್ಲಿ ಒಂದು ರಂಗಮಂದಿರ ಇತ್ತು. ನಮ್ಮ ಕರ್ನಾಟಕದಲ್ಲಿ 2 ರಂಗಮಂದಿರ ವೃತ್ತಿ ರಂಗಭೂಮಿಗಾಗಿ ಇತ್ತು. ಆದರೆ ಅದು ಬಿಜಾಪುರ ಎಲ್ಲ ತೆಗೆದುಹಾಕಿದ್ರು, ಅದು ಇಲ್ಲ. ಈಗ ಗುಬ್ಬಿ ವೀರಣ್ಣನ್ನು ನಿಲ್ಲಿಸಿಬಿಟ್ಟಿದ್ರು. ವೃತ್ತಿರಂಗಭೂಮಿಗೆ ಯಾವುದೂ ಒಂದು ಈಗ ಕರ್ನಾಟಕದಲ್ಲಿ ಸ್ಥಳ ಇಲ್ಲ. ಬೇರೆ ಸ್ಟೇಟಲ್ಲಿ ಇವತ್ತು ಮಹಾರಾಷ್ಟ್ರಕ್ಕೆ ಹೋದೆವು ಅಂತಂದರೆ ಅಲ್ಲಿ ಸಿಕ್ಕಾಪಟ್ಟಿ ರಂಗಮಂದಿರಗಳಿರ್ತವೆ. ಅಲ್ಲಿ ಏನಂತಂದರೆ ಅಲ್ಲಿ ರಂಗಭೂಮಿಗೆ ಅವರು ಖರ್ಚು ಮಾಡಬೇಕಾಗಿಲ್ಲ. ಅವ್ರು ನಾಟಕ ಕುಂದಿರಿಸಿಕೊಂಡು ಅವರು ವೆಹಿಕಲ್ ಮಾಡಿರ್ತಾರೆ, ದೊಡ್ಡ ದೊಡ್ಡ ವ್ಯಾನ್ಗಳಲ್ಲಿ. ಅಲ್ಲೇ ಬಣ್ಣ ಹಚ್ಕೊಳ್ಳೋಕೆ, ಮೇಕಪ್ ಮಾಡ್ಕೊಳ್ಳೋಕ್ಕೆ, ಅಲ್ಲೇ ಎಲ್ಲ ಬಾತ್ರೂಮು ಎಲ್ಲ ಇರ್ತದೆ. ಆ ರೀತಿಯಾದ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅವರು. ಸೇಮ್ ಅದೇ ಕ್ಯಾರವನೆ. ಹಂಗೆ 2-3 ಬಸ್ ತಗೊಂಡು ಅವ್ರು ಬರ್ತಾರೆ. ಬಂದೇನಂತಂದರೆ ನಾಟಕ ಎಷ್ಟು ಕಾಂಟ್ರಾಕ್ಟ್ ಇರ್ತದೆ ಅಲ್ಲಿ ಕೂಡ. ಆ ಕಾಂಟ್ರಾಕ್ಟ್ ಮಾಡ್ಕೊಂಡು ಅವರು ಒಂದು ರೌಂಡ್ ಎಲ್ಲೆಲ್ಲಿ ಮಾಡಬೇಕು, ಎಲ್ಲೆಲ್ಲಿ ಕಾಂಟ್ರಾಕ್ಟ್ ಹೆಂಗೆ ಹಿಡಿಬೇಕು ಅಂತ ಹಿಡ್ಕೊಂಡು ಮಾಡ್ತಾರೆ. ಅದು ತುಂಬ ಶ್ರೀಮಂತವಾದ ರಂಗಭೂಮಿ ಅದು, ಎಲ್ಲಿ ಮಹಾರಾಷ್ಟ್ರದಲ್ಲಿ. ಯಾಕಂತಂದರೆ ಎಷ್ಟೋ ಜನ ಏನಪ್ಪ ಅಂತಂದ್ರೆ ನಾನಾ ಪಾಟೇಕರ್ ಅಂಥವರು, ಆಮೇಲೆ ಅಂದರೆ ಅವರೆಲ್ಲ NSD ಮಾಡಿದವರು. ಆಮೇಲೆ ಇನ್ನೊಬ್ರು ನಾಸಿರುದ್ದೀನ್ ಶಾ, ಅದನ್ನು ಹೇಳ್ಬೇಕಂತಿದ್ದೆ ನಾನು. ಅವರೆಲ್ಲ ಏನಂತಂದ್ರೆ ಅವ್ರು ಬೇಕಾದಷ್ಟು ದುಡ್ಡು ಮಾಡಿದ್ರು, ಬೇಕಾದಷ್ಟು ಗಳಿಸಿದ್ರು, ಅವರಿಗೆ ರಂಗಭೂಮಿಯಲ್ಲಿ ಮಾಡೋಕ್ಕೆ ಅಂಥ ಒಂದು ಇಂಟ್ರೆಸ್ಟ್, ಅವರಿಗೆ ಅಷ್ಟು ಪ್ರೀತಿ, ಸೆಳೆತ. ಅಲ್ಲಿ ಬಂದು ಎಲ್ಲ ಮಹಾನಗರಗಳಲ್ಲಿ ಮಾಡ್ತಾರೆ, ಅವರಿಗೆ ಅಷ್ಟು ರೇಟು ಕೊಡ್ತಾರೆ. ಎಲ್ಲ ರೀತಿಯಿಂದ ಅವ್ರಿಗೆ ಅನುಕೂಲ ಇದೆ. ನಮ್ಮ ಕರ್ನಾಟಕದಲ್ಲಿ ನಾವು ವೃತ್ತಿರಂಗಭೂಮಿ ಏನಂತಂದರೆ ಈ ರೀತಿಯಾಗಿ ನಿರ್ಮಾಣ ಮಾಡಿಕೊಂಡು, ಹೊಸ ಲೈಸೆನ್ಸ್ ಮಾಡಿಕೊಂಡು, ಹೊಸ ಕರೆಂಟ್ ಮಾಡ್ಕೋಬೇಕಂತಂದರೆ ನಮ್ಗೆ ಅಲ್ಲಿ ಹೋಗಿಬಿಡ್ತದೆ. ಭಾಳ ಸೋರಿಕೆ ಆಗೋದು ಅಲ್ಲಿ ನಮಗೆ. ಇಲ್ಲಾಂದ್ರೆ ನಮ್ಮ ಕರ್ನಾಟಕದಲ್ಲಿ ರಂಗಭೂಮಿ ಶ್ರೀಮಂತವಾಗಿರ್ತಿತ್ತು. ಯಾಕಂದರೆ ರಂಗಮಂದಿರಗಳೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ರಂಗಮಂದಿರಗಳ ಕೊರತೆ ತುಂಬ ಇದೆ. ಸೊ ಇಲ್ಲೊಂದು ತಾಲೂಕಿಗೆ ಒಂದೊಂದು ರಂಗಮಂದಿರ ಆದರೆ ಸರಿ ಹೋಗುತ್ತಾ? ಬೇಕಾದಂಗೆ ಆಗುತ್ತೆ ಸರ್, ಅದು ಗುಬ್ಬಿ ವೀರಣ್ಣ ಆಯ್ತಲ್ಲ ಬೆಂಗಳೂರಲ್ಲಿ, ಆ ಥರದ ರಂಗಮಂದಿರ ತಾಲೂಕಿಗೊಂದು ಜಿಲ್ಲೆಗೊಂದು ಮಾಡ್ತಾ ಇದ್ದಾರೆ. ಮಾಡಿದ್ರು ಕೂಡ ಏನಂತಂದ್ರೆ ಎಲ್ಲೋ ಒಂದು ರಂಗಮಂದಿರ ಮಾತ್ರ ಚೆನ್ನಾಗಿದೆ. ಇಲ್ಲ ಅಂತಂದ್ರೆ ಅಲ್ಲಿ ಎಕೋ ಬರೋದು, ಇನ್ನೊಂದು ಮತ್ತೊಂದು. ವೈಜ್ಞಾನಿಕವಾಗಿ ಒಳ್ಳೆ ರೀತಿಯಿಂದ ರಂಗಮಂದಿರಗಳು ಕಟ್ಟಿಸಿಲ್ಲ. ಎಲ್ಲೋ ಹೆಂಗೋ ಕಟ್ಸಿಬಿಡೋದು, ಹೆಂಗೋ ಮಾಡಿಬಿಡೋದು. ಸೊ ನಿಮ್ಮ ರಂಗಕರ್ಮಿಗಳು ಕರೆದು ಕೇಳಲ್ಲ ಐಡಿಯಾ ಹೇಗಿರಬೇಕು ಅಂತ? ಇಲ್ಲ ಸರ್, ಕೇಳಿಲ್ಲ. ನಮ್ಮ ಕರ್ನಾಟಕದಲ್ಲಿ ತುಂಬ ಕೊರತೆ. ಏನಂದ್ರೆ ರಂಗಭೂಮಿ ಬೆಳೆಯದೇ ಇರೋದಕ್ಕೆ ಕಾರಣ ಅದು ರಂಗಮಂದಿರಗಳ ಕೊರತೆ ಅಂತ ಹೇಳ್ಬೋದು. ಈ ಬೆಂಗಳೂರು ಆಸ್ಪಾಸ್ ಒಂದಿಷ್ಟು ಅದಾವೆ ರಂಗಮಂದಿರಗಳು, ಚೆನ್ನಾಗಿದ್ದಾವೆ. ಬಿಟ್ಟರೆ ಉತ್ತರ ಕರ್ನಾಟಕದಲ್ಲಿರ್ಬೋದು, ಬೇರೆ ಬೇರೆ ಕಡೆ ರಂಗಮಂದಿರಗಳು ಎಲ್ಲೂ ಚೆನ್ನಾಗಿಲ್ಲ.
ಎಲ್ಲೂ ಇಲ್ಲ. ಸೊ ನಿಮ್ಮ ಬಹುತೇಕ ಖರ್ಚು ಈ ರಂಗಮಂದಿರ ಸೆಟ್ ಮಾಡಕ್ಕೆ ಹೋಗ್ಬಿಡುತ್ತೆ. ಹೌದು ಸರ್. ನೋಡಿ, ಇಲ್ಲಿ ನೀವು ಉದಾಹರಣೆಗೆ ಈ ಟೆಂಟ್ ಹಾಕಿರೋದು, ಕಂಬ ಕಟ್ಟಿರೋದು, ಲೈಟ್ ಹಾಕೊಂಡಿರೋದು ಸರ್, ಇದು 6.5 7 ಲಕ್ಷ ನಾಟಕ ಆರಂಭ ಮಾಡಕ್ಕೆ ಬರ್ತದೆ, ಬೇಕು ಖರ್ಚು ಬರ್ತದೆ. ಈಗ ಒಂದು ಲಾರಿ ಎಲ್ಲ ಏನಂತಂದರೆ, ದೊಡ್ಡ ಲಾರಿ ಈಗ ಏನಂತಂದರೆ ಆ ಕಡೆಯಿಂದ ಈ ಕಡೆ ಸಾಮಾನು ತರಬೇಕಂತಂದರೆ 32,000 ರೂಪಾಯಿಗೆ ಒಂದು ಲಾರಿ ಸರ್. ಅಯ್ಯಪ್ಪ, ಒಂದು ಲಾರಿ ಬಾಡಿಗೆ. ಅದನ್ನು ಈ ಎಲ್ಲ ಸಲಕರಣೆಗಳು ಆ ಲಾರಿಗೆ ಹೇರಬೇಕು, ಆಮೇಲೆ ತಂದು ಇಲ್ಲಿ ಇಳಿಸ್ಬೇಕು, ಆಮೇಲೆ ಟೆಂಟ್ ನಿರ್ಮಾಣ ಮಾಡಬೇಕು, ಆಮೇಲೆ ಹೊಸ ಲೈಸೆನ್ಸ್ ಮಾಡಬೇಕು. ಒಂದು 7-8 ಇಲಾಖೆಗಳ ಕಡೆಯಿಂದ NOC ತೊಗೋಬೇಕಾಗ್ತದೆ. ತೊಗೊಂಡು ಲೈಸೆನ್ಸ್ ಮಾಡಿಸ್ಬೇಕು, ಕರೆಂಟ್ ಮಾಡಿಸ್ಬೇಕು. ಇದರಿಂದ ಇಲ್ಲಿ ರೊಕ್ಕ ಪೋಲಾಗ್ತದೆ ವೃತ್ತಿ ರಂಗಭೂಮಿಗೆ. ಹಿಂದೆ ವೃತ್ತಿ ರಂಗಭೂಮಿ ಯಾಕೆ ಚೆನ್ನಾಗಿತ್ತು ಅಂತಂದರೆ, ಸ್ವಂತದ್ದಾದ ರಂಗಮಂದಿರಗಳಿದ್ದು ಇವರು. ಅಂದರೆ ಇಂಥದೇ ರಂಗಮಂದಿರ, ಟೆಂಟಿಂದ ಇಂಥದೇ ರಂಗಮಂದಿರಗಳು ಪರ್ಮನೆಂಟ್ ಇದ್ದು. ಅಂದರೆ ಬಿಚ್ತಿರ್ಲಿಲ್ಲ? ಇಲ್ಲ, ಬಿಚ್ತಿರ್ಲಿಲ್ಲ. ಉದಾಹರಣೆಗೆ ಈಗ ನಮ್ಮ ಹಿರಣ್ಣಯ್ಯನವ್ರ ಅಪ್ಪಂದು ಅಂದ್ರೆ ಕೆ ಹಿರಣ್ಣಯ್ಯನವ್ರದ್ದು ಮೆಜೆಸ್ಟಿಕ್ ಇವತ್ತೊಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲೇ ಒಂದು ಕ್ಯಾಂಪ್ ಇತ್ತು ಅಂತ ಹೇಳ್ತಾರಲ್ಲ. ಅಲ್ಲೇ ಒಂದು ಕ್ಯಾಂಪ್ ಇತ್ತು. ಆಮೇಲೆ ನಿಮ್ಗೆ ಇವರು ತುಮಕೂರಲ್ಲಿ, ಅವ್ರ ಹೆಸರು ನನಗೆ ಮರ್ತೋಗಿದೆ, ಬರ್ತಾ ಇಲ್ಲ ಪಟ್ ಅಂತೇಳಿ, ತುಮಕೂರಲ್ಲಿ ಒಂದು ಪರ್ಮನೆಂಟ್ ರಂಗಮಂದಿರ ಇತ್ತು. ಹಿಂಗೆ ಆ ಕಡೆ ಏನಂತಂದ್ರೆ ಆ ತೆಂಗಿನ ಗರಿ ರಂಗಮಂದಿರಗಳು ಇರ್ತಿದ್ವು. ತೆಂಗಿನ ಗರಿ ಮೇಲ್ಗಡೆ ಹಾಕಿ ಆ ಕಡೆ ಮಾಡ್ತಿದ್ರು. ಈ ಕಡೆನೂ ಎಲ್ಲ ಏನಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ರಂಗಮಂದಿರಗಳಿತ್ತು. ಅಂದ್ರೆ ಪ್ರೈವೇಟ್ ಇತ್ತು. ಮುಂದೆ ಜಾಗಗಳ ಕಾಸ್ಟ್ಲಿ ಆದಮೇಲೆ ಇವರೆಲ್ಲ ಕಿತ್ತಾಕಿಬಿಟ್ರು. ಮುಂದೆ ರಂಗಮಂದಿರಗಳೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಏನಂದ್ರೆ ರಂಗಭೂಮಿ ಶ್ರೀಮಂತವಾಗಿ ಯಾಕೆ ಬೆಳೆಯಲ್ಲ ಅಂತಂದ್ರೆ ವೃತ್ತಿ ರಂಗಭೂಮಿಗೆ ಇದು. ಎಲ್ಲದರ್ರಿ ನಿಮ್ಮ 8 ಮಂದಿ ಹೆಂಡ್ರು ಎಲ್ಲ ತಮಗೆ ಬೇಕಾದವ್ರನ್ನ ಕಟ್ಕೊಂಡು ಓಡ್ ಹೋಗ್ಯಾರ. ಇನ್ನು ಹವ್ಯಾಸಿ ರಂಗಭೂಮಿಗಳಲ್ಲಿ ಕೂಡ ಏನಂದ್ರೆ ಒಂದು ಚೂರು ಇದಾದ್ರಂತಂದು ಕೂಡಲೇ ಧಾರಾವಾಹಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಮುಂದಿಂದ ಇಟ್ಕೊಂಡೇ ಬಂದಿರ್ತಾರೆ. ರಂಗಭೂಮಿ ಶ್ರೀಮಂತಗೊಳಿಸ್ಬೇಕಂತ ಯಾವ ಕಲಾವಿದನು ಬರಲ್ಲ ಅಂತ ನನಗನ್ನಿಸ್ತದೆ. ಮುಂದೆ ನಂದೇನು ಮುಂದೆ ಅಂತ. ಹಂಗೆ ಈಗ ನನಗೆ ಕೆಲವು ಈಗ ನೀನಾಸಮ್ ಇರ್ಬೋದು, ನಾನು ಇಂಟರ್ವ್ಯೂ ಮಾಡೋಕೆ ಇದು ಏನು ಪಾಠ ಮಾಡೋಕೆ ಹೋದಾಗ ಪಾಠ ಮಾಡಕ್ಕೆ ಹೋಗ್ತೀರಾ? ಹೇಳ್ತಾರೆ ಯಾವಾಗಾರು ನಿಮಗೆ ನಿಮ್ಮ ವೃತ್ತಿ ರಂಗಭೂಮಿ ಅನುಭವಗಳನ್ನು ಹೇಳೋದಕ್ಕೆ ಅಂತೇಳಿ. NSDಯಲ್ಲಿ ಬೆಂಗಳೂರು NSDಯಲ್ಲಿ ಕೂಡ ನಮ್ಮ ಇವರು ಜಂಬೆ ಸರ್, ಚಿದಂಬರರಾವ್ ಜಂಬೆ ಸರ್ ಅವರು ಅಲ್ಲಿ ಕರೆಸಿದ್ರು. ಹಿಂಗೆ ಬೇರೆ ಬೇರೆ ಕಡೆ ಕರೆಸ್ತಾ ಇರ್ತಾರೆ. ಆವಾಗ ನಾವು ಅವರಿಗೆ, ಆ ಹುಡುಗರಿಗೆ ನಾವು ಕೇಳ್ಕೊಂಡಾಗ, ನೀವು ಸತ್ಯ ಹೇಳಿ, ನೀವೇನಂತ ಇಟ್ಕೊಂಡು ಬಂದಿರಿ, ನಿಮ್ಮ ಒಂದು ಗುರಿ ಏನು ಇಟ್ಕೊಂಡು ಬಂದಿರಿ ನೀವು ಇಲ್ಲಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಅದನ್ನೇ ಹೇಳ್ತಾರೆ, ಇಲ್ಲಿ ಮಾಡಿ ಹೋದ್ರೆ ನಮ್ಗೆ ಸಿನಿಮಾಕ್ಕೆ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೆ ರಂಗಭೂಮಿಯನ್ನು ಶ್ರೀಮಂತಗೊಳಿಸ್ಬೇಕಂತ ಬಂದಿರೋದು ಯಾರು ಕಾಣಲ್ಲ ನಮಗೆ. ಹಾಗೆ ಕಲಾವಿದರಲ್ಲಿ ಕೂಡ ಕೊರತೆ, ಆಮೇಲೆ ರಂಗಮಂದಿರಗಳ ಕೊರತೆ. ಹೀಗಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರಂಗಭೂಮಿಗೆ ಸ್ವಲ್ಪ ಹಿನ್ನಡೆ ಉಂಟಾಗಿದೆ ಅಂತ ಹೇಳ್ಬೋದು ಬೇರೆ ರಾಜ್ಯಗಳಿಗಿಂತ. ಈ ಮಹಾರಾಷ್ಟ್ರ ರಂಗಭೂಮಿ ಶ್ರೀಮಂತ ಇದೆ ಸರ್. ಮರಾಠಿ ರಂಗಭೂಮಿ ಮುಗಿಬಿದ್ದು ನೋಡ್ತಾರೆ जन नाटक ಅಲ್ಲಿ. ಹೌದು. हे देवा गजानना, 5वा फोटो आमच्यावरचं संकट टळू दे रे बाबा. ಆ ರೇಟ್ ಕೊಟ್ಟು ಹಂಗಿರ್ತಾರೆ. ಮತ್ತೆ ಅಲ್ಲಿ ಪ್ರತಿದಿನ ಶೋಗಳು ಆಗ್ತಿರ್ತಾವಂತ ಕೇಳಿದೀವಿ ನಾವು. ಪ್ರತಿದಿನ ಸರ್, ಪ್ರತಿದಿನ ಶೋಗಳು ನಾವು ಮಾಡಿ ಬಂದಿದ್ವಲ್ಲ. ಮರಾಠಿಲಿ ಮಾಡಿದ್ದೀರಾ? ಇಲ್ಲ, ಮರಾಠಿ ಅಲ್ಲ, ಕನ್ನಡದ ನಾಟಕಗಳೇ ಮಹಾರಾಷ್ಟ್ರದಲ್ಲಿ ಮಾಡಿದ್ದೀರಿ. ಹೌದು ಸರ್. ಓಕೆ. ಈಗ ಸೋಲಾಪುರಲ್ಲಿ ನಡೀತವೆ ಕನ್ನಡ. ದಕ್ಷಿಣ ಸೋಲಾಪುರ ಇರೋದು ಅವರು ಮಾತಾಡೋ ಭಾಷೆ ಕನ್ನಡನೇ. ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಕನ್ನಡ ಮಾತಾಡ್ತಾರೆ. ಆದ್ರೆ ಓದೋದು ಬರೆಯೋದು ಮಾತ್ರ ಮರಾಠಿ. ಹಂಗಾಗಿ ನಾವು ಅಕ್ಕಲಕೋಟ್ ತಾಲೂಕು ಇರ್ಬೋದು, ದಕ್ಷಿಣ ಸೋಲಾಪುರ ಇರ್ಬೋದು, ಆಮೇಲೆ ಜತ್ತ ಇರ್ಬೋದು, ಇವೆಲ್ಲ ಏನಂತಂದ್ರೆ ಕನ್ನಡ ಮಾತಾಡೋ ಜನ ಇರ್ತಾರೆ ಸರ್ ಅಲ್ಲಿ. ಅಲ್ಲಿ ಏನಂತಂದ್ರೆ ನಾವು ನಮ್ಮ ಕಂಪನಿ ಅಲ್ಲಿ ಹೋಗಿ ಆಡಿದ್ವಿ. ಎಲ್ಲ ಸೋಲಾಪುರದಲ್ಲಿ, ಜತ್ತದಲ್ಲಿ ಕಂಪನಿಗಳಿಗೆ ಉಡುಗೊರೆ ಮಾಲಕರು ಹಿಡ್ಕೊಂಡು ನಾವು ಎಲ್ಲರೂ ಮಾಡಿದ್ವಿ ಸರ್. ಅಲ್ಲಿ ಕಲೆಕ್ಷನ್ ಆಗ್ತವೆ ಸರ್, ಖಂಡಿತ ಆಗ್ತವೆ. ಒಳ್ಳೆ ಕಲೆಕ್ಷನ್ ತಗೊಂಡಿದ್ವಿ ನಾವು. ಟೆಂಟ್ ಹಾಕಿ ಮಾಡಿದ್ದೀವಿ, ರಂಗಮಂದಿರದಲ್ಲೂ ಕೂಡ ಮಾಡಿದ್ದೀವಿ. ಗ್ರೇಟ್. ಒಂದು ಸೋಲಾಪುರದಲ್ಲಿ ಲಿಂಗಶೆಟ್ಟಿ ಮಂಗಲ ಕಾರ್ಯಾಲಯ ಅಂತ ಇದೆ, ಅಲ್ಲಿ ಮಳೆಗಾಲದಲ್ಲಿ ಪೂರ್ತಿ ನಾಟಕ ಕಂಪನಿಗೆ ಕೊಡ್ತಿದ್ರು ಅವರು. ನಾಟಕ ಕಂಪನಿನೇ ಮಾಡ್ತಿದ್ವಿ ಅಲ್ಲಿ. ಈಗ ಏನಂತಂದರೆ ಮಂಗಲ ಕಾರ್ಯಾಲಯ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಈಗ ಈ ನಮ್ಮ ಕಲಾವಿದರುಗಳೇನಂದ್ರೆ ಹೊಲಸು ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಬೇಡವೇ ಬೇಡ ಅಂತ ಹೇಳಿ ಕೊಡ್ತಾ ಇಲ್ಲ ಅವರು. ಮೊದಲೆಲ್ಲ ಕೊಡ್ತಿದ್ರು ಸರ್. ಇವನು ಹೊತ್ಕೊಂಡು ಹೋಗಿ ಮಂಗಳೂರು ಬಸ್ ಹತ್ತಿಸಿ ಬರಲಿ. ನಾ ಹಾಡಿದ ಹಾಡಿನ ಅರ್ಥ ಸರಿ ಅನಿಸ್ಲಿಲ್ಲ ಅಂದ್ರೆ ನನಗೆ ಶಿಕ್ಷೆ ಕೊಡ್ತೀರಿ. ನೋಡಿ, ಇಷ್ಟು ಸವಾಲು ಮಧ್ಯೇನು ಒಂದು ಕಂಪನಿ ನಡೆದು ಸ್ವಲ್ಪ ಲಾಭ ಕಾಣಬೇಕು ಅಂದ್ರೆ ಎಷ್ಟು ಶ್ರಮ ಇದೆ ನೋಡಿ. ಶ್ರಮ ಪಡ್ಬೇಕು ಸರ್. ಶ್ರಮ ಪಡೆದಿದ್ರೆ ಯಾವುದಾಗುತ್ತೆ ಹೇಳ್ರಿ? ಶ್ರಮ ಪಡಬೇಕು. ಶ್ರಮ ಪಟ್ಟರೆ ಎಲ್ಲ ಆಗೋದು. ಶ್ರಮ ಪಡೆದಿದ್ರೆ ಏನೂ ಆಗಲ್ಲ. ಅದರಲ್ಲಿ ನಿಷ್ಠೆ ಬೇಕು, ಶ್ರದ್ಧೆ ಬೇಕು, ಪ್ರಾಮಾಣಿಕತೆ ಬೇಕು. ಯಾವುದೇ ವೃತ್ತಿಯಲ್ಲಿ ಬೇಗ ಬಂದದ್ದು ಅಕಸ್ಮಾತಾಗಿ ಬೇಗ ಬಂತಂತ ತಿಳ್ಕೊಳ್ಳಿ, ಬೇಗ ಬಂದಂಥ ಹಣ ಇರಬಹುದು, ಬೇಗ ಬಂದಂಥ ಕೀರ್ತಿ ಇರಬಹುದು, ಬಹುಬೇಗ ನಾಶ ಆಗಿ ಹೋಗ್ತದೆ. ನಮ್ಮ ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳಿದಾವೆ. ಇರಲ್ಲ ಅದು ಖಂಡಿತ. ಎಷ್ಟು ಸೀಟಿಗೆ ಮಾಡಿದ್ರಿ ಇಲ್ಲಿ?
ಸರ್ ಇಲ್ಲಿ 800 ಸೀಟ್ ಇದೆ ಸರ್. 800. ಹಾಂ, ಬಾದಾಮಿಲಿ ಅಷ್ಟೇ ಇತ್ತಲ್ಲ, ಅಲ್ಲಿ ಜಾಸ್ತಿ ಇತ್ತು. ಸ್ವಲ್ಪ 900 ಹತ್ರ ಇತ್ತು ಸರ್ ಅಲ್ಲಿ. ಓಕೆ, ಮೊದ್ಲು ಇದೆಲ್ಲ ನಿಮ್ದು ಓನ ಚೇರ್ಗಳು ರಾಜಣ್ಣ? ಎಲ್ಲ ಓನು. ಲೈಟ್ ಹಾಕಪ್ಪ ಅಲ್ಲಿ. ಸರ್ ಸ್ಟೇಜ್ ಲೈಟ್ ಹಾಕಿ. ಆಡಿಯನ್ಸ್ ಲೈಟ್ ಹಾಕಪ್ಪ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.